ಗೈಸ್ ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ನೋಡಿದಾರಲ್ಲ, ಸೊ ಯಾವ ರೀತಿ ಈ ರೀತಿ ಫನ್ನಿ ಫೇಸ್ ಎಡಿಟಿಂಗ್ನ ಮಾಡೋದಂತ ತಿಳಿಸ್ಕೊಡ್ತೀನಿ. ಸೊ ಇದು ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಟ್ರೆಂಡಿಂಗ್ನಲ್ಲಿದೆ. ನೀವೇನಾದರೂ ಈ ರೀತಿ ವೀಡಿಯೋಸ್ನ ಮಾಡಿದ್ದೀರಿ ಅಂದರೆ ಸೊ ನಿಮ್ಮ ಐ ಡಿ ತುಂಬಾ ಬೇಗನೆ ಗ್ರೋ ಆಗುತ್ತೆ ಮತ್ತು ಒಳ್ಳೆ ಫಾಲೋವರ್ಸು ಮತ್ತು ಒಳ್ಳೆ ಲೈಕ್ಸ್ ಕೂಡ ಬರ್ತವೆ. ಆದರೆ ತುಂಬ ಜನಕ್ಕೆ ಈ ರೀತಿ ಎಡಿಟಿಂಗ್ ಮಾಡೋಕ್ಕೆ ಬರೋಂಗಿಲ್ಲ. ನಾನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡೋದಂತೇಳಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ ಸೊ ಒಂದು ಬ್ಯಾಕ್ಗ್ರೌಂಡ್ನ ಡೌನ್ಲೋಡ್ ಮಾಡ್ಕೋಬೇಕು, ಗ್ರೀನ್ ಸ್ಕ್ರೀನ್ನ. ಸೊ ಅದಕ್ಕಾಗಿ ಗೂಗಲ್ನ ಓಪನ್ ಮಾಡಿಕೊಂಡು ಗ್ರೀನ್ ಸ್ಕ್ರೀನ್ ಅಂತ ಟೈಪ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಇಮೇಜ್ ಸೆಕ್ಷನ್ಗೆ ಹೋಗಿ ಸೊ ನಿಮಗೆ ಯಾವುದಾದ್ರೂ ಒಂದು ಗ್ರೀನ್ ಸ್ಕ್ರೀನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ಇದನ್ನೇ ಡೌನ್ಲೋಡ್ನ ಮಾಡ್ಕೊತೀನಿ. ಇವಾಗ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನೀವು ಸೊ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೋಬೇಕು. ಸೊ ನಾನು ಮೊದಲು ಇವಾಗ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊತೀನಿ. ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂಡು ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ಪ್ಲಸ್ ಆಗಿ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಪಕ್ಕ ಸ್ಟೋರಿ ಅಂತ ಕಾಣಿಸ್ತಾ ಇದೆಯಲ್ಲ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಒಂದು ಎಫೆಕ್ಟ್ನ ಡೌನ್ಲೋಡ್ ಮಾಡಬೇಕು. ಕೆಳಗಡೆ ಇವನ್ನ ಸ್ಕ್ರೋಲ್ ಮಾಡಿ, ಸೊ ಎಂಡ್ವರೆಗೂ ಸ್ಕ್ರೋಲ್ ಮಾಡಿ. ಇಲ್ಲಿ ನೋಡಿ ಸರ್ಚ್ ಅನ್ನೋ ಒಂದು ಐಕಾನ್ ಕಾಣಿಸ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸರ್ಚ್ ಐಕಾನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇವಾಗ ನೀವು ಒಂದು ಎಫೆಕ್ಟ್ನ ನೀವು ಡೌನ್ಲೋಡ್ನ ಮಾಡ್ಕೋಬೇಕು. ಸೊ ಡೌನ್ಲೋಡ್ ಅಲ್ಲ, ಸೇವ್ನ ಮಾಡ್ಕೋಬೇಕು. ಸೊ ಅದು ಯಾವ ಎಫೆಕ್ಟಪ್ಪ ಅಂದರೆ ಇವಾಗ ನೀವು ಇಲ್ಲಿ ಏನು ಸರ್ಚ್ ಮಾಡಬೇಕಪ್ಪ ಅಂದರೆ ಫೇಸ್ ಬಿಲ್ಡರ್ ಅಂತ ನೀವು ಸರ್ಚ್ನ ಮಾಡ್ಕೋಬೇಕು. ಸೊ ಎಫೆಕ್ಟ್ ಇದೆ, ಅದನ್ನ ನೀವು ಡೌನ್ಲೋಡ್ನ ಮಾಡ್ಕೋಬೇಕು. ಸೊ ಇವಾಗ ನಾನು ಫೇಸ್ ಬಿಲ್ಡರ್ ಅಂತ ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಫಸ್ಟ್ ಒಂದು ಕಾಣಿಸ್ತಾ ಇದೆಯಲ್ಲ ಎಫೆಕ್ಟ್, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು ಸಾರಿ ಬ್ಯಾಕ್ ಬಂದು ನೋಡಿ, ಇಲ್ಲಿ ಆ್ಯಡ್ ಮೀಡಿಯಾ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ ಕ್ಯಾಮ್ರಾ ರೋಲ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗಲೇ ಒಂದು ಗ್ರೀನ್ ಸ್ಕ್ರೀನ್ನ ಡೌನ್ಲೋಡ್ ಮಾಡ್ಕೊಂಬಂದ್ರಲ್ಲ, ಸೊ ಇದನ್ನ ಇಲ್ಲಿ ಅಪ್ಲೈ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಸಾರಿ. ಇವಾಗ ಬ್ಯಾಕ್ಗ್ರೌಂಡು ಅಪ್ಲೈ ಆಗಿದೆ. ಸೊ ಈಗ ಬ್ಯಾಕ್ ಬಂದು ಸೊ ನೀವು ಯಾವ ಥರ ವೀಡಿಯೋ ಮಾಡ್ಕೋಬೇಕಲ್ಲ, ಯಾವ ಥರ ವಾಯ್ಸ್ ಕೊಟ್ಕೋಬೇಕು. ಸೊ ಅದನ್ನ ಈ ಕೆಳಗಡೆ ನೋಡಿ, ಸೊ ಫೇಸ್ ಒಂದು ಐಕಾನ್ ಕಾಣಿಸ್ತಾ ಇದೆಯಲ್ಲ, ಅದ್ಮೇಲೆ ಲಾಂಗ್ ಪ್ರೆಸ್ ಮಾಡಿ ಸೊ ನೀವು ವಾಯ್ಸ್ ಓವರ್ನ ಕೊಡಿ. ಸೊ ನಿಮ್ಗೆ ಏನು ಬೇಕಲ್ಲ ಸೊ ಅದನ್ನ ಮಾತಾಡ್ಕೊಳ್ಳಿ. ನೀವು ವಾಯ್ಸ್ ಓವರ್ ಕೊಟ್ಟಾದ್ಮೇಲೆ ಇವಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ 3 ಡಾಟ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ. ಸೊ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಪ್ರೊಸೆಸಿಂಗ್ ಆಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ವಿಡಿಯೋ ಸೇವ್ಡ್ ಅಂತ ಬರ್ತಾ ಇದೆ. ಅದೆಲ್ಲ ಆದಮೇಲೆ ಇವಾಗ ಬ್ಯಾಕ್ ಬಂದು ಇವಾಗ ನೀವೇನು ಮಾಡ್ತೀರಪ್ಪ ಅಂದರೆ ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಳ್ಳಿ. ಕೈನ್ ಮಾಸ್ಟರ್ನ ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಕ್ರಿಯೇಟ್ ಅಂತ ಕೊಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ಥರ ಒಂದು ಬ್ಯಾಕ್ಗ್ರೌಂಡ್ ಬೇಕಲ್ಲ, ಕ್ಯಾಟ್ ಆಗಿರ್ಬೋದು, ವೆಜಿಟೇಬಲ್ ಆಗಿರ್ಬೋದು, ಸೊ ಬೇರೆ ಸೊ ನಿಮ್ಗೆ ಏನು ಬೇಕಲ್ಲ ಅದನ್ನ ಫೋಟೋನ ಹಾಕೊಳ್ಳಿ. ಸೊ ನಾನು ಕ್ಯಾಟ್ ಅದೇ ತೋರಿಸ್ತೀನಿ ಮಾಡಿ. ಸೊ ಕ್ಯಾಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಅದ್ಮೇಲೆ ಇವಾಗ ಏನು ಮಾಡಬೇಕಪ್ಪ ಅಂದರೆ ಸೊ ಈಗ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇವಾಗ ಸೇವ್ ಮಾಡ್ಕೊಂಬಂದ್ರಲ್ಲ, ಸೊ ಅಲ್ಲಿ ವಾಯ್ಸ್ ಓವರ್ ಕೊಟ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಆ ವಿಡಿಯೋನ ಇಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ಏನು ಮಾಡ್ತೀರಪ್ಪ ಅಂದರೆ ಇಲ್ಲಿ ತುಂಬಾ ಆಪ್ಷನ್ಸ್ ಬರ್ತವೆ. ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ನೋಡಿ ಕ್ರೋಮಾ ಕೀ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದನ್ನ ಎನ್ಬಲ್ನ ಮಾಡ್ಕೊಳ್ಳಿ. ಎನ್ಬಲ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ಸೊ ಇವಾಗ ಬ್ಯಾಕ್ಗ್ರೌಂಡ್ ರಿಮೂವ್ ಆಯ್ತದು. ಅದು ರಿಮೂವ್ ಆದಮೇಲೆ ನೋಡ್ತಾ ಇರ್ಬೋದು ಸೊ ನಿಮಗೆ ಎಲ್ಲಿ ಬೇಕಲ್ಲ ಇದು ಕ್ಯಾಟ್ ಫೇಸ್ ಮೇಲೆ ಸೊ ನೀವು ಎಲ್ಲಿ ಬೇಕಾದ್ರೂ ಇಟ್ಕೋಬೋದು. ಸೊ ನಂದು ಕ್ಲಾರಿಟಿ ಕಡಿಮೆ ಇದೆ, ಯಾಕಪ್ಪ ಅಂದರೆ ಸೊ ನಾನು ಕತ್ಲಿರೋ ಜಾಗದಲ್ಲಿ ವಿಡಿಯೋ ಮಾಡಿದ್ದೀನಿ. ಆ ರೀಸನಿಂದ ಸೊ ಲಿಪ್ ಮತ್ತು ಐಸು ಸ್ವಲ್ಪ ಕ್ಲಾರಿಟಿ ಕಡಿಮೆ ಬಂದಿದೆ. ಸೊ ನೀವು ಲೈಟ್ನಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿದ್ರಪ್ಪ ಅಂದರೆ ಸೊ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಎಲ್ಲಿ ಬೇಕಲ್ಲ ಸೊ ಈ ರೀತಿ ಅಡ್ಜಸ್ಟ್ನ ಮಾಡ್ಕೊಳ್ಳಿ. ಸೊ ಈಗ ಅಡ್ಜಸ್ಟ್ನ ಮಾಡ್ತೀನಿ ನಾನು. ಸೊ ಅಡ್ಜಸ್ಟ್ ಮಾಡಿ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬರುತ್ತೆ ಅಂತ ಹೇಳಿ. ನೋಡ್ತಾ ಇರ್ಬೋದು ನೀವೇ ಸ್ಕ್ರೀನ್ ಮೇಲೆ ಸೊ ಯಾವ ರೀತಿ ಎಡಿಟಿಂಗ್ ಆಗಿದೆ ಅಂತ ಹೇಳಿ. ಸೊ ನೀವು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ನೋಡಿರ್ತಾರಲ್ಲ, ಸೊ ಇದೇ ರೀತಿನೇ ಅವ್ರು ಎಡಿಟಿಂಗ್ನ ಮಾಡೋದು. ಇವಾಗ ಇದಾದಮೇಲೆ ಸೊ ಯಾವ ರೀತಿ ಸೇವ್ ಮಾಡೋದಪ್ಪ ಅಂದರೆ ಸೊ ಮೇಲ್ಗಡೆ ಯಾರು ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಗೆ ಎಷ್ಟು ರೆವಲ್ಯೂಷನ್ ಬೇಕಲ್ಲ ಸೊ ಅಷ್ಟು ಇಟ್ಕೊಂಡು ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಗೊತ್ತಾಯ್ತು ಅನ್ಕೊಂತೀನಿ ಸೊ ಯಾವ ರೀತಿ ಈಗ ಫೇಸ್ ಎಡಿಟಿಂಗ್ನ ಮಾಡೋದು, ಫನ್ನಿ ಫೇಸ್ ಎಡಿಟಿಂಗ್ ಅಂತೇಳಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸ್ತಾ ಬಂದು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.